Hi, I am Lata Koparade, Assistant Professor in Economics, Government First Grade College, Tiruvalli, Karnataka University, 3rd semester BCom, first unit Monetary Economics, Money. So, today we will be discussing about introduction of money, meaning of money, definitions of money and evaluation of money. ಇವತ್ತು ನಾವು BCom 3rd ಸೆಮಿಸ್ಟರ್ಲಿರುವಂತಹ ಮೊದಲನೇ ಯೂನಿಟ್ ಅಧ್ಯಾಯ ಹಣ, ಹಣದ ಅರ್ಥ, ಹಣದ ವ್ಯಾಖ್ಯಾನಗಳು, ಹಣದ ಬೆಳವಣಿಗೆಯ ಬಗ್ಗೆ ಅಭ್ಯಾಸ ಮಾಡೋಣ. Introduction to money. Money is the great invention of man. All modern economies are money economies. Money may be defined as anything commonly accepted by all as a medium of exchange and measure of value. ಹಣ ಎನ್ನುವುದು ಅತ್ಯಂತ ಮಾನವನ ಎಲ್ಲ ಒಂದು ಸಂಶೋಧನೆಗಳಲ್ಲಿ ಪ್ರಮುಖ ಸಂಶೋಧನೆಯಾಗಿದೆ. ಈ ಆಲ್ ಮಾಡರ್ನ್ ಎಕಾನಮೀಸ್ ಆರ್ ಮನಿ ಎಕಾನಮೀಸ್. ಎಲ್ಲ ಈ ಆಧುನಿಕ ಆರ್ಥಿಕತೆಗಳು ಹಣದ ಆರ್ಥಿಕತೆಗಳಾಗಿದ್ದಾವೆ. ಮನಿ ಮೇ ಬಿ ಡಿಫೈನ್ಸ್ ಆ್ಯಸ್ ಎನಿಥಿಂಗ್ ಕಾಮನ್ಲಿ ಅಕ್ಸೆಪ್ಟೆಡ್, ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಕಾಮನ್ಲಿ ಅಕ್ಸೆಪ್ಟೆಡ್ ಬೈ ಆಲ್ ಆ್ಯಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ? ಅದನ್ನು ವಿನಿಮಯ ಮಾಧ್ಯಮವಾಗಿ ಎಕ್ಸೆಪ್ಟ್ ಮಾಡ್ತಾರೆ. ಹಾಗೆ ಆ ಒಂದು ಹಣದ ಮೌಲ್ಯವನ್ನು ನಾವು ಅಳತೆ ಮಾಡಲಿಕ್ಕೆ ಹಣವನ್ನು ಎಕ್ಸೆಪ್ಟ್ ಮಾಡ್ತೀವಿ. ಅದನ್ನೇ ನಾವು ಹಣ ಅಂತ ಕರಿತೇವೆ. ದ ಟರ್ಮ್ ಮನಿ ಈಸ್ ಡಿರೈವ್ಡ್ ಫ್ರಮ್ ಇಟಾಲಿಯನ್ ವರ್ಡ್ ಮೊನೆಟಾ. ಮೊನೆಟಾ ಈಸ್ ದ ಸರ್ನೇಮ್ ಆಫ್ ಗಾಡೆಸ್ ಜೂನೋ ಇನ್ ರೋಮ್, ಇನ್ ಹೂಸ್ ಟೆಂಪಲ್ ಮೆಟಲ್ ವಾಸ್ ಕಾಯಿನ್ಡ್. ಈ ಹಣ ಅನ್ನುವುದು ಇಟಾಲಿಯನ್ ವರ್ಡ್ ಮೊನೆಟಾ ಅನ್ನುವಂಥ ಒಂದು ಪದದಿಂದ ಬಂದಿದೆ. ಆ ಮೊನೆಟಾ ಅಂದರೆ ಗಾಡ್ ಜೋನೆಸ್, ಅಂದರೆ ಅಲ್ಲಿಯ ದೇವರು, ರೋಮದಲ್ಲಿರುವಂಥ ಒಬ್ಬ ದೇವರ ಹೆಸರು ಜೂನೋ. ಆ ಹೆಸರನ್ನು ಮೊನೆಟಾ ಅಂತ ಕರೀತಾರೆ. ಅದರ ಸರ್ನೇಮನ್ನು ಮೊನೆಟಾ ಅಂತ ಕರೀತಾರೆ. ಅಲ್ಲಿಂದ ಈ ಒಂದು ಪದ ಬಂದಿರುವಂಥದ್ದು. ಡೆಫಿನಿಷನ್ಸ್ ಆಫ್ ಮನಿ, ಹಣದ ವ್ಯಾಖ್ಯಾನಗಳು. ಮನಿ ಇನ್ ಸಿಂಪಲ್ ಟರ್ಮ್ಸ್ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಹಣ ವಿನಿಮಯ ಮಾಧ್ಯಮವಾಗಿದೆ. ಇಟ್ ಈಸ್ ಇನ್ಸ್ಟ್ರೂಮೆಂಟಲ್ ಇನ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವೀಸಸ್. ಅದನ್ನು ಎಲ್ಲಿ ಬಳಸ್ತಾ ಇದ್ದೀವಿ? ಸಾಧನವಾಗಿ ಬಳಸ್ತೇವೆ. ಎಲ್ಲಿ? ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸರಕು ಮತ್ತು ಸೇವೆಗಳನ್ನು ನಾವು ವಿನಿಮಯ ಮಾಡುವುದರಲ್ಲಿ ಏನು ಮಾಡ್ತೀವಿ? ಎಕ್ಸ್ಚೇಂಜ್ ಆಗಿ ಬಳಸ್ತೇವೆ. ಫರ್ದರ್, ಮನಿ ಈಸ್ ದ ಮೋಸ್ಟ್ ಲಿಕ್ವಿಡ್ ಅಸೆಟ್ಸ್ ಅಮಂಗ್ ಆಲ್ ಅವರ್ ಅಸೆಟ್ಸ್. ಈ ಹಣ ಅನ್ನುವುದು ಈ ಸಾಕಷ್ಟು ದ್ರವ್ಯತೆಗಳೇನಿದ್ದಾವೆ ಅತ್ಯಂತ ಪ್ರಮುಖವಾಗಿರುವಂತಹ, ಆಮೇಲೆ ಹೆಚ್ಚು ದ್ರವ್ಯತೆಯನ್ನು ಹೊಂದಿರುವಂತಹ ಒಂದು ಮಾಧ್ಯಮ ಅಂತ ಹೇಳ್ತೀವಿ. ಇಟ್ ಆಲ್ಸೋ ಹ್ಯಾಸ್ ಅ ಜನರಲ್ ಎಕ್ಸೆಪ್ಟಬಿಲಿಟಿ ಆ್ಯಸ್ ಅ ಮೀನ್ಸ್ ಆಫ್ ಪೇಮೆಂಟ್ ಅಲಾಂಗ್ ವಿತ್ ಇಟ್ಸ್ ಲಿಕ್ವಿಡ್ ನೇಚರ್. ಅದು ದ್ರವ್ಯತೆಯನ್ನು ಹೊಂದಿದೆ, ಹಾಗೆಯೇ ಎಲ್ಲ ಜನರು ಕೂಡ ಅದನ್ನು ಸಾಮಾನ್ಯವಾಗಿ ಸ್ವೀಕಾರ ಮಾಡುವಂತಹ ಒಂದು ಗುಣಲಕ್ಷಣವನ್ನು ಹಣ ಹೊಂದಿದೆ. ಸೊ ಈಗ ಡೆಫಿನೇಷನ್ಸ್ ಆಫ್ ಮನಿಯನ್ನು ನೋಡೋಣ. ಕ್ರೌಥರ್ ಅನ್ನುವಂಥ ಅರ್ಥಶಾಸ್ತ್ರದ ಪ್ರಕಾರ, ಅಕಾರ್ಡಿಂಗ್ ಟು ಕ್ರೌಥರ್, anything that is generally acceptable as a means of exchange and at the same time acts as a measure and store of value. ಯಾವುದನ್ನು ಹಣ ಅಂತ ನಾವು ಕರಿತೇವೆ ಅಂದರೆ ಯಾವುದು ಸಾಮಾನ್ಯವಾಗಿ ಎಕ್ಸೆಪ್ಟ್ ಆಗುತ್ತೆ, ಯಾರು ಅದು ಸಾಮಾನ್ಯವಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ, ಅದರ ಜೊತೆಗೆ ಏನಾಗುತ್ತೆ, ಅದು ಎಕ್ಸೆಪ್ಟಬಲ್ ಆ್ಯಸ್ ಅ ಮೀನ್ಸ್ ಆಫ್ ಎಕ್ಸ್ಚೇಂಜ್ ಅಟ್ ದ ಸೇಮ್ ಟೈಮ್ ಆ್ಯಕ್ಟ್ ಆ್ಯಸ್ ಅ ಮೆಜರ್ ಆ್ಯಂಡ್ ಸ್ಟೋರ್ ಆಫ್ ವ್ಯಾಲ್ಯೂ. ಅದನ್ನು ಮಾಧ್ಯಮವಾಗಿ ಬಳಸ್ತೇವೆ, ಅದನ್ನು ಮೌಲ್ಯದ ಸಾಧನವಾಗಿ ಬಳಸ್ತೇವೆ, ಹಾಗೆ ಸ್ಟೋರ್ ಆಫ್ ವ್ಯಾಲ್ಯೂ ಮೌಲ್ಯ ಸಂಗ್ರಹಣದ ಸಾಧನವಾಗಿ ಕೂಡ ನಾವು ಹಣವನ್ನು ಬಳಸ್ತೇವೆ ಅಂತ ಕ್ರೌಥರ್ ಅವರು ಹೇಳ್ತಾರೆ. ಹಾಗೆ ಇನ್ನೊಂದು ಡೆಫಿನೇಷನ್ನು D.H. ರಾಬರ್ಟ್ಸನ್ ಅವರ ಪ್ರಕಾರ, ಎನಿಥಿಂಗ್ ವಿಚ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ಇನ್ ಪೇಮೆಂಟ್ ಫಾರ್ ಗೂಡ್ಸ್ ಆರ್ ಡಿಸ್ಚಾರ್ಜ್ ಆಫ್ ಅದರ್ ಕೈಂಡ್ಸ್ ಆಫ್ ಬಿಸ್ನೆಸ್ ಈಸ್ ಕಾಲ್ಡ್ ಮನಿ. D.H. ರಾಬರ್ಟ್ಸನ್ ಅವರ ಪ್ರಕಾರ, ಸರಕುಗಳಿಗೆ ಪ್ರತಿಫಲವಾಗಿ ಇಲ್ಲವೇ ಇತರ ಪ್ರಕಾರದ ವ್ಯಾಪಾರದ ಕರಾರುಗಳ ಸಲ್ಲಿಕೆಗೆ ಯಾವುದು ಮಾನ್ಯವೋ ಅದೇ ಹಣ ಅಂಥೇಳಿ ರಾಬರ್ಟ್ಸನ್ ಅವರು ಕೂಡ ಹೇಳ್ತಾರೆ. ಹಾಗೆ ಇನ್ನೊಂದು ಡೆಫಿನೇಷನು ವಾಕರ್ ಅನ್ನುವಂಥ ಅರ್ಥಶಾಸ್ತ್ರಜ್ಞರ ಪ್ರಕಾರ, ಅಕಾರ್ಡಿಂಗ್ ಟು ವಾಕರ್, ಮನಿ ಈಸ್ ವಾಟ್ ಮನಿ ಡಸ್. ನೋಡಿ, ತುಂಬ ಸಿಂಪಲ್ ಆಗಿರುವಂಥ ಡೆಫಿನೇಷನು. ಹಣ ಯಾವುದನ್ನು ಹಣ ಅಂತ ಕರಿತೀವಿ, ಯಾವುದು ಹಣದ ಕೆಲಸವನ್ನು ಮಾಡುತ್ತೆ ಅದನ್ನು ಹಣ ಅಂತ ಕರಿತೇವೆ. ಒರಿಜಿನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ಮನಿ. ಹಣದ ಒಂದು ಒರಿಜಿನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ಮನಿ. Origin and evaluation of money. It passes through various phases of its evolution. So,
ಈ ಹಣ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾಗಿ ಬೆಳವಣಿಗೆಯಾಗಿ ಬಂದಿದೆ. ಸೊ ಮೊದಲು ಹಣ ಅನ್ನೋದ್ರೆ ಈಗಿನ ಹಾಗೆ ನೋಟುಗಳಿರಲಿಲ್ಲ. ಹಾಗಾದರೆ ಯಾವ ರೀತಿ ಬೆಳವಣಿಗೆಯಾಗಿದೆ, ಅದರ ವ್ಯುತ್ಪತ್ತಿ ಯಾವ ರೀತಿ ಆಗಿದೆ ಅಥವಾ ಬೆಳವಣಿಗೆ ಯಾವ ರೀತಿ ಆಗಿದೆ ಅಂದರೆ ಅದು ಬೇರೆ ಬೇರೆ ಹಂತಗಳನ್ನು ತಲುಪಿ ಇವತ್ತು ಆ ಒಂದು ಹಣವನ್ನು ನಾವು ಎಲೆಕ್ಟ್ರಾನಿಕ್ ಮನಿ ಅಂತ ಕರೆಯುವಂತಹ ಒಂದು ಸಂದರ್ಭ ಬಂದಿದೆ. ಸೊ ಯಾವ ರೀತಿ ಅಂದರೆ ಮೊದಲು ಮೆಟಾಲಿಕ್ ಮನಿ, ಭಾಳ ಹಿಂದಿನ ಕಾಲಗಳಲ್ಲಿ ನಾವು ಯಾವ ರೀತಿ ಹಣ ಇರ್ತಾಯಿತ್ತು, ಲೋಹದ ಹಣ ಇರ್ತಾಯಿತ್ತು. ಮೆಟಾಲಿಕ್ ಮನಿ, ಲೋಹಗಳನ್ನು ನಾವು ಹಣವಾಗಿ ಬಳಸ್ತಾ ಇದ್ವಿ, ಹಣದ ಮಾಧ್ಯಮವಾಗಿ ಬಳಸ್ತಾ ಇದ್ವಿ. ತಾಮ್ರ ಇರ್ಬೋದು ಅಥವಾ ಚಿನ್ನ ಇರ್ಬೋದು ಅಥವಾ ಬೆಳ್ಳಿ ಇರಬಹುದು ಅಥವಾ ಪಂಚಲೋಹಗಳನ್ನು ನಾವು ಹಣವಾಗಿ ಬಳಸ್ತಾ ಇದ್ವಿ. ಹಾಗೆ ಕೆಲವು ವರ್ಷಗಳ ನಂತರ ಪೇಪರ್ ಮನಿ ಬಂತು, ಕಾಗದದ ಮನಿಯನ್ನು ಬಳಸಲಿಕ್ಕೆ ಶುರು ಮಾಡಿದ್ವಿ. ನೆಕ್ಸ್ಟ್ ಕಮ್ಸ್ ಆಫ್ಟರ್ ಸಮ್ ಇಯರ್ಸ್ ಸೊ ಕ್ರೆಡಿಟ್ ಮನಿ ಬಂತು, ಬ್ಯಾಂಕ್ ಮನಿ ಅಂತಲೂ ಕರಿತೀವಿ, ಪತ್ತಿನ ಹಣ ಅಂತ ಕರಿತೀವಿ. ಈಗ ನಾವು ಬಳಸ್ತಾ ಇದ್ವಿ ಚೆಕ್ಸ್ ಇರ್ಬೋದು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಇರ್ಬೋದು, ಎಲ್ಲವೂ ಪತ್ತಿನ ಹಣ ಇದೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮನಿ. ಇವತ್ತು ನಾವು ಎಲೆಕ್ಟ್ರಾನಿಕ್ ಅಂದರೆ ಆನ್ಲೈನಲ್ಲಿ ಪೇಮೆಂಟನ್ನು ಮಾಡುವಂಥದ್ದು, ಆನ್ಲೈನಲ್ಲಿ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು, ಅದನ್ನು ಇ ಮನಿ ಅಂತ ನಾವು ಕರಿತೇವೆ. ಅಂದರೆ ಎಲೆಕ್ಟ್ರಾನಿಕ್ ಮನಿ ಅಂತ ಕರಿತೇವೆ, ವಿದ್ಯುನ್ಮಾನ ಹಣ ಅಂತ ಕರಿತೇವೆ. ಅಷ್ಟು ಇವತ್ತು ಬೆಳವಣಿಗೆಯನ್ನು ಹಣ ಕಂಡಿದೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಈ ಒಂದು ಹಣದ ಬೆಳವಣಿಗೆಯಲ್ಲಿ ಪ್ರಮುಖವಾಗಿರುವಂತಹ ಒಂದು ಕಾನ್ಸೆಪ್ಟನ್ನು ಅಥವಾ ಪರಿಕಲ್ಪನೆಯನ್ನು ಅಭ್ಯಾಸ ಮಾಡ್ತೀವಿ. ಅದೇನಪ್ಪ ಅಂದರೆ ಬಾರ್ಟರ್ ಸಿಸ್ಟಮ್. ಈ ಹಣ ಅನ್ನುವಂಥ ಮಾಧ್ಯಮ ಬರೋಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಸಿಸ್ಟಮ್ ಇತ್ತು ನಮ್ಮಲ್ಲಿ ಅಂದರೆ, ಬಿಫೋರ್ introduction of this money, what was the system in the economy? The system was called as a barter system. ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನಂತ ಕರಿತೀವಿ, ಸಾಟಿ ಪದ್ಧತಿ ಅಂತ ಕರಿತೀವಿ. ಸಾಟಿ ಪದ್ಧತಿ ನಮ್ಮ ದೇಶದಲ್ಲಿ ಅಥವಾ ಸಾಟಿ ಪದ್ಧತಿ ಜಗತ್ತಿನ ದೇಶಗಳಲ್ಲಿ ಇತ್ತು ಅಂತ ಹೇಳ್ಬೋದು, ಹಣ ಅನ್ನುವಂಥ ಮಾಧ್ಯಮ ಬರೋಕ್ಕಿಂತ ಮುಂಚಿತವಾಗಿ. ಹಾಗಾದರೆ ಸಾಟಿ ಪದ್ಧತಿ ಅಂದರೆ ಏನು, ಅದರ ಒಂದು ಒಳ್ಳೆಯ ಅಂಶಗಳು ಮತ್ತು ಅದರ ದೋಷಗಳ ಬಗ್ಗೆ ನಾವಿವತ್ತು ನೋಡೋಣ. ಬಾರ್ಟರ್ ಸಿಸ್ಟಮ್ ಅಥವಾ ಸಾಟಿ ಪದ್ಧತಿ ಅಂದ್ರೆ ಏನು? Meaning of barter system. The barter system is a system of exchange of goods or services directly with the goods and services. ಬಾರ್ಟರ್ ಸಿಸ್ಟಮ್ ಅಂದರೆ ಹಣ ಅನ್ನುವಂಥ ಮಾಧ್ಯಮ ಇರದೇ ಇರುವಂತಹ ಒಂದು ಸಂದರ್ಭದಲ್ಲಿ ಹಣವನ್ನು ನಾವೇನು ಮಾಡ್ತಾಯಿದ್ವಿ, ಹಣ ಅನ್ನುವಂಥ ಮಾಧ್ಯಮನೇ ಅವಾಗ ಇರಲಿಲ್ಲ. ಅವಾಗ ಏನಾಗ್ತಾ ಇತ್ತು ಅಂದರೆ ಸರಕು ಮತ್ತು ಸೇವೆಗಳನ್ನು ಸರಕು ಸೇವೆಗಳಿಗೆ ನಾವು ವಿನಿಮಯ ಮಾಡ್ತಾಯಿದ್ವಿ. ಅವಾಗ ಹಣ ಅನ್ನುವಂಥ ಮಾಧ್ಯಮನೇ ಇರಲಿಲ್ಲ. ಅದಕ್ಕಾಗಿ ಸರಕುಗಳಿಗೆ ನಾವು ಒಂದು ಸರಕನ್ನು ನಾವು ಉತ್ಪಾದನೆ ಮಾಡಿ ಅದನ್ನು ಇನ್ನೊಬ್ಬರ ಜೊತೆಗೆ ಬೇರೆ ಸರಕಿಗೆ ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಅವಕ್ಕೆ ಈ ಸಾಮಾನ್ಯವಾದಂಥ ವಿನಿಮಯ ಸಾಧನ ಅಂತ ನಾವು ಸಾಮಾನ್ಯವಾಗಿ ಬಳಸುವಂಥ ಹಣ ಅನ್ನುವಂಥದ್ದು ಅವಾಗಿರಲಿಲ್ಲ. ಆವಾಗ ನಾವು ಸರಕುಗಳಿಗೆ ಎಕ್ಸ್ಚೇಂಜ್ ಮಾಡ್ತಾಯಿದ್ವಿ, ವಿನಿಮಯ ಮಾಡ್ತಾಯಿದ್ವಿ. ಅದನ್ನೇನಂತ ಕರೀತಾರೆ, ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ. ಹಾಗಾದರೆ ಈ ಬಾರ್ಟರ್ ಸಿಸ್ಟಮ್ದ ಒಳ್ಳೆಯ ಅಂಶಗಳು ಏನು? ಈ ಬಾರ್ಟರ್ ಸಿಸ್ಟಮ್ದಲ್ಲಿ ಏನು ಅಡ್ವಾಂಟೇಜಸ್ ಆಫ್ ಬಾರ್ಟರ್ ಸಿಸ್ಟಮ್? ಸೊ ಮೊದಲನೇದಾಗಿ, ಇಟ್ ಈಸ್ ಅ ಸಿಂಪಲ್ ಸಿಸ್ಟಮ್ ಫ್ರೀ ಫ್ರಮ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಆಫ್ ಮಾಡರ್ನ್ ಮಾನಿಟರಿ ಸಿಸ್ಟಮ್. ಈ ಬಾರ್ಟರ್ ಸಿಸ್ಟಮ್ ಅನ್ನುವುದು ಭಾಳ ಒಂದು ಸರಳವಾದಂತಹ ಪದ್ಧತಿಯಾಗಿತ್ತು. ಯಾವುದೇ ರೀತಿಯಾದಂತಹ ಒಂದು ಕಾಂಪ್ಲಿಕೇಶನ್ಸ್ ಅದರಲ್ಲಿ ಇರಲಿಲ್ಲ. ಭಾಳ ಈಸಿಯಾಗಿ ನಾವು ಏನು ಮಾಡ್ಬೋದಿತ್ತು, ಸರಕುಗಳಿಗೆ ವಿನಿಮಯ ಮಾಡ್ಬೋದಾಗಿತ್ತು. ಭಾಳ ಸಿಂಪಲ್ ಆಗಿರುವಂಥ, ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಿಸ್ಟಮ್ ಆಗಿತ್ತು. The problems of international trade like foreign exchange crisis and adverse balance of payment do not exist in the barter system. ಈ ಸಾಟಿ ಪದ್ಧತಿಯಲ್ಲಿ ಈಗಿನ ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಫಾರಿನ್ ಎಕ್ಸ್ಚೇಂಜ್ ಅಂದರೆ ವಿದೇಶಿ ಹಣದ ಒಂದು ಸಮಸ್ಯೆ ಇರಬಹುದು, ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಈಗ ಏನು ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ನಾವು ಕರಿತೀವಿ, ಆ ಸಂದಾಯ ಬಾಕಿ ಅಥವಾ ವ್ಯಾಪಾರ ಬಾಕಿ ಅದರ ಒಂದು ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಮಸ್ಯೆ ಇರಬಹುದು. ಅಂಥ ಸಮಸ್ಯೆಗಳು ಆ ಒಂದು ಬಾರ್ಟರ್ ಸಿಸ್ಟಮ್ ಅಥವಾ ಸಾಟಿ ಪದ್ಧತಿಯಲ್ಲಿ ಇರಲಿಲ್ಲ. ಪರ್ಸನಲ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಪರ್ಫೆಕ್ಟ್ಲಿ ಯುಟಿಲೈಸ್ಡ್ to meet the requirements of the society without involving any wastage. ಆವಾಗ ಯಾವುದೇ ರೀತಿಯಾದಂಥ ಸಂಪನ್ಮೂಲದ ಒಂದು ದುರ್ಬಳಕೆ ಆಗಲಿ ಅಥವಾ ವೈಯಕ್ತಿಕ ಸಂಪನ್ಮೂಲದ ದುರ್ಬಳಕೆ ಆಗಲಿ ಆಗ್ತಾ ಇರಲಿಲ್ಲ. ಎಲ್ಲ ಸಂಪನ್ಮೂಲಗಳನ್ನು ಯಾವುದೇ ರೀತಿ ವೇಸ್ಟ್ ಮಾಡದೆ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಯಾಕೆ, ಸರಕುಗಳಿಗೆ ವಿನಿಮಯ ಮಾಡ್ತಾ ಇದ್ವಿ. ನಮ್ಮ ಹತ್ರ ಹೆಚ್ಚುವರಿ ಇರುವಂಥ ಸರಕನ್ನು ಇನ್ನೊಬ್ಬರಿಗೆ ನಾವು ಕೊಡ್ತಾ ಇದ್ವಿ, ಅವ್ರ ಹತ್ರ ಇರುವಂಥ ಹೆಚ್ಚುವರಿ ಸರಕನ್ನು ನಾವು ಕೊಂಡ್ಕೊಳ್ತಾ ಇದ್ವಿ. ಇದರಿಂದ ಯಾವ ರೀತಿಯಾದಂಥ ವೇಸ್ಟೇಜು ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ಸಾಟಿ ಪದ್ಧತಿಯಲ್ಲಿ ಕೆಲವು ಸಮಸ್ಯೆಗಳಿದ್ವು, ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದ್ವು. ಆ ಯಾವ ಡಿಸ್ಅಡ್ವಾಂಟೇಜಸ್ ಇದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಡಿಸ್ಅಡ್ವಾಂಟೇಜಸ್ ಆಫ್ ಬಾರ್ಟರ್ ಸಿಸ್ಟಮ್.
ಸೊ ಮೊದಲನೇದಾಗಿ ಡಿಸ್ಅಡ್ವಾಂಟೇಜ್ ಅಂದರೆ ದೋಷಗಳು, ಕೆಲವು ದೋಷಗಳು ಕೂಡ ಇದ್ವು ಸಾಟಿ ಪದ್ಧತಿಯಲ್ಲಿ. ಅವು ಯಾವುವು ಅನ್ನೋದನ್ನು ನೋಡ್ತಾ ಇದ್ವಿ. ಡಬಲ್ ಕೋ ಇನ್ಸಿಡೆನ್ಸ್ ಆಫ್ ವಾಂಟ್ಸ್, double coincidence of wants, absence of common measure of value, indivisibility of certain goods, lack of standard for deferred payments and problem of storing wealth. ಸೊ ಹಾಗಂದ್ರೆ ಏನು? ಫಸ್ಟ್ನೇದಾಗಿ ಡಬಲ್ ಕೋ ಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ನಾವು ಕರಿತೇವೆ. ಡಬಲ್ ಕೋ ಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಆರ್ ಲ್ಯಾಕ್ ಆಫ್ ಡಬಲ್ ಕೋ ಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ನಾವು ಕರಿತೀವಿ. ಸೊ ವಾಟ್ ಡು ಯು ಮೀನ್ ಬೈ ದ್ಯಾಟ್? The functioning of the barter system requires a double coincidence of wants on the part of those who wants to exchange goods or services. It is necessary for a person who wishes to trade his goods or service to find some other person who is not only willing to buy his goods or service but also possesses that good which the former wants. For example, suppose a person possesses a horse and wants to exchange it for cow. In the barter system, he has to find out a person who not only possesses a cow but also wants to horse. ಸೊ ಅಂದರೆ ಏನು? ಬೇಡಿಕೆಗಳ ವಿನಿಮಯ ಹೊಂದಾಣಿಕೆಯ ಅಭಾವ ಅಂತ ನಾವು ಕರಿತೇವೆ. ಹಾಗಂದ್ರೆ ಏನು? ವಸ್ತುಗಳಿಗೆ ಬದಲಿ ವಸ್ತುಗಳು ವಿನಿಮಯ ಆಗಬೇಕಾದರೆ ವಿನಿಮಯ ಮಾಡಿಕೊಳ್ಳುವ ಇಬ್ಬರೂ ವ್ಯಕ್ತಿಗಳ ಬೇಡಿಕೆಗಳು ಏನಾಗಿರಬೇಕು? ಪರಸ್ಪರ ಹೊಂದಾಣಿಕೆಯಾಗಬೇಕು. ಪರಸ್ಪರ ಹೊಂದಾಣಿಕೆ ಆಗಬೇಕು ಅಂದರೆ ಅವನಿಗೆ ಬೇಕಾದುದು ಬನ ಬಳಿ ಇರಬೇಕು, ಬ ಇವನಿಗೆ ಬೇಕಾಗಿದ್ದು ಅನ ಬಳಿ ಇರಬೇಕು. ಇವರಿಬ್ಬರ ನಿರ್ದಿಷ್ಟ ದರಕ್ಕೆ ವಿನಿಮಯ ಮಾಡಿಕೊಳ್ಳಲು ಒಪ್ಪಿಕೊಳ್ಳಬೇಕು. ಅಂದರೆ ಮಾತ್ರ ವಿನಿಮಯ ಸಾಧ್ಯ. ಸೊ ಇದು ಒಂದು ಸಮಸ್ಯೆ ಈ ಬಾರ್ಟರ್ ಸಿಸ್ಟಮಲ್ಲಿ ಇತ್ತು ಅಂತ ನಾವು ಹೇಳ್ತೀವಿ. ಬಾರ್ಟರ್ ಸಿಸ್ಟಮಲ್ಲಿ ಇದು ಒಂದು ಸಮಸ್ಯೆ ಇತ್ತು. ಅದರ ಜೊತೆಗೆ ಎರಡನೇ ಸಮಸ್ಯೆ ಏನಿತ್ತಪ್ಪ ಬಾರ್ಟರ್ ಸಿಸ್ಟಮಲ್ಲಿ ಅಂದರೆ ಆಬ್ಸೆನ್ಸ್ ಆಫ್ ಕಾಮನ್ ಮೇಜರ್ ಆಫ್ ವ್ಯಾಲ್ಯೂ. ಆಬ್ಸೆನ್ಸ್ ಆಫ್ ಕಾಮನ್ ಮೇಜರ್ ಆಫ್ ವ್ಯಾಲ್ಯೂ ಅಂದರೆ ಸಾಮಾನ್ಯ ಮೌಲ್ಯಮಾಪನದ ಕೊರತೆ. ಹಾಗಂದ್ರೆ ಏನು? Another difficulty under the barter system relates to the lack of a common unit in which the value of goods and services should be measured. Even if the two persons who want each other's goods meet by coincidence, the problem arises as to the proportion in which two goods should be exchanged. There being no common measure of value, the rate of exchange will be arbitrarily fixed according to the intensity of the demand for each other's goods. Consequently, one party is at the disadvantage in the terms of trade between the two goods. ಅಂದರೆ ಏನು? ವಸ್ತು ವಿನಿಮಯ ಪದ್ಧತಿಯಲ್ಲಿ ಎಲ್ಲ ವಸ್ತುಗಳ ವಿನಿಮಯ ಮೌಲ್ಯವನ್ನು ಅಳೆಯಲು ಸಾಧ್ಯವಾದ ಅಂದರೆ ಸರ್ವಸಮ್ಮತವಾದ ಸಾಧನವಿದ್ದಿಲ್ಲ. ಸೊ ಪ್ರತಿ ಸಲ ವಿನಿಮಯ ಮಾಡುವ ವಸ್ತುಗಳ ಬೆಲೆಯನ್ನು ನಿರ್ಧರಿಸಬೇಕಾಗ್ತಿತ್ತು. ಉದಾಹರಣೆಗೆ ಒಂದು ಕುರಿಗೆ ಎಷ್ಟು ಅಕ್ಕಿ ಅಥವಾ ಜೋಳ ವಿನಿಮಯ ಮಾಡಬೇಕು ಎಂಬುದನ್ನು ವಿನಿಮಯ ಸಮಯದಲ್ಲಿಯೇ ನಿರ್ಧರಿಸಬೇಕಾಗ್ತಾ ಇತ್ತು. ಸೊ ಹೀಗೆ ಮೌಲ್ಯಮಾಪನ ಮಾಡುವುದು ಕೂಡ ಒಂದು ಸಮಸ್ಯೆ ಆಗಿತ್ತು ಎಲ್ಲಿ? ಬಾರ್ಟರ್ ಸಿಸ್ಟಮಲ್ಲಿ. ಸೊ ಹಾಗೆ ಇನ್ನೊಂದು ಮೂರನೇ ಒಂದು ಡಿಸ್ಅಡ್ವಾಂಟೇಜು ಇಂಡಿವಿಜಿಬಿಲಿಟಿ ಆಫ್ ಸರ್ಟನ್ ಗೂಡ್ಸ್. ಇನ್ನೊಂದು ಸಮಸ್ಯೆ ಏನಿತ್ತಪ್ಪ ಅಂದ್ರೆ ಅತಿ ಸಣ್ಣ ವಿಭಜನೆ ಅಸಾಧ್ಯ. ಇಂಡಿವಿಜಿಬಿಲಿಟಿ ಆಫ್ ಸರ್ಟನ್ ಗೂಡ್ಸ್. ಹಾಗಂದರೆ ದ ಬಾರ್ಟರ್ ಸಿಸ್ಟಮ್ ಈಸ್ ಬೇಸ್ಡ್ ಆನ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ with other goods. It is difficult to fix exchange rate for certain goods which are indivisible. Such indivisible goods pose a real problem under barter. A person may desire a horse and the other a sheep, and both may be willing to trade. The former may demand more than 4 sheep for a horse, but the other is not prepared to give 5 sheep, and thus there is no exchange. So if a sheep can be divisible, payment of the 4.5 sheep for a horse might have been mutually satisfactory. Similarly, if a man with a horse wants only 2 sheep, then how will he exchange his horse for 2 sheep? As it is not possible to divide his horse, no trade will be possible between two persons. Thus, indivisibility of certain goods make the barter system cooperative or inoperative. ಅತಿ ಸಣ್ಣ ವಿಭಜನೆ ಅಸಾಧ್ಯ. ವಸ್ತುಗಳಿಗಾಗಿ ವಸ್ತುಗಳನ್ನು ಅತಿ ಸಣ್ಣ ಪ್ರಮಾಣದಲ್ಲಿ ವಿನಿಮಯ ಮಾಡಬೇಕಾದರೆ ಅವುಗಳನ್ನು
ವಿಭಜಿಸುವುದು ಅಂದರೆ ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡುವುದು ಅವಶ್ಯಕತೆ ಇದೆ. ಉದಾಹರಣೆಗೆ ಜೋಳ ಮತ್ತು ಅಕ್ಕಿಗಳನ್ನು ಅತಿ ಸಣ್ಣ ಪ್ರಮಾಣದಲ್ಲಿ ಆದರೂ ವಿನಿಮಯ ಮಾಡಬಹುದು. ಆದರೆ ಆಕಳು, ಎತ್ತು, ಕುದುರೆ, ಕುರಿ ಮೊದಲಾದವುಗಳನ್ನು ಹೀಗೆ ವಿಭಜಿಸಲು ಸಾಧ್ಯವಿಲ್ಲ. ಅವುಗಳನ್ನು ವಿಭಜಿಸಿದರೆ ಅವುಗಳ ಮೌಲ್ಯವೇ ಹೋಗುತ್ತದೆ. ಆದ್ದರಿಂದ ಅವುಗಳನ್ನು ಇಡಿಯಾಗಿಯೇ ವಿನಿಮಯ ಮಾಡಬೇಕಾಗಿರುವುದರಿಂದ ಸಣ್ಣ ಪ್ರಮಾಣದ ವಿನಿಮಯ ಮಾಡುವ ಜನಸಾಮಾನ್ಯರಿಗೆ ವಿನಿಮಯ ಮಾಡುವುದೇ ಅಸಾಧ್ಯವಾಯಿತು. ಇದು ಒಂದು ಏನಾಗಿತ್ತು ಅಂದರೆ ಈ ಬಾರ್ಟರ್ ಸಿಸ್ಟಮನ ಒಂದು ಸಮಸ್ಯೆ ಆಗಿತ್ತು. ಹಾಗೆ ನಾಲ್ಕನೇದ್ದು ಲ್ಯಾಕ್ ಆಫ್ ಸ್ಟ್ಯಾಂಡರ್ಡ್ಸ್ ಫಾರ್ ಡೆಫರ್ಡ್ ಪೇಮೆಂಟ್ಸ್ ಅಂತ ಕರಿತೀವಿ. ಲ್ಯಾಕ್ ಆಫ್ ಸ್ಟ್ಯಾಂಡರ್ಡ್ಸ್ ಫಾರ್ ಡೆಫರ್ಡ್ ಪೇಮೆಂಟ್ಸ್ ಅಂದರೆ ಈ ಒಂದು ಲೇವಾದೇವಿ ವ್ಯವಹಾರಗಳಲ್ಲಿ ತೊಂದರೆ ಆಗ್ತಾ ಇತ್ತು. ಲೇವಾದೇವಿ ವ್ಯವಹಾರಗಳಲ್ಲಿ ಕೂಡ ಈ ಬಾರ್ಟರ್ ಸಿಸ್ಟಮಲ್ಲಿ ತೊಂದರೆ ಆಗ್ತಾ ಇತ್ತು. ಸೊ ಏನು ಡೆಫರ್ಡ್ ಸಿಸ್ಟಮ್ ಏನು ತೊಂದರೆ ಆಗ್ತಾ ಇತ್ತು? ಇನ್ ಎ ಬಾರ್ಟರ್ ಎಕಾನಮಿ ಇಟ್ ಈಸ್ ಡಿಫಿಕಲ್ಟ್ ಟು ಮೇಕ್ ಅ ಪೇಮೆಂಟ್ಸ್ ಇನ್ ಫ್ಯೂಚರ್ ಆಸ್ ಪೇಮೆಂಟ್ಸ್ ಆರ್ ಮೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಡೆಟ್ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಪಾಸಿಬಲ್ ಡ್ಯೂ ಟು ಡಿಸ್ಅಗ್ರಿಮೆಂಟ್ಸ್ ಆನ್ ದ ಪಾರ್ಟ್ ಆಫ್ ದಿ ಟೂ ಪಾರ್ಟೀಸ್ ಆನ್ ದಿ following grounds. Two parties debt payment ಭಾಳ ಡಿಫಿಕಲ್ಟ್ ಆಗ್ತದೆ. It would be often invite controversy as to the quality of the goods or services to be paid. The two parties would often be unable to agree on the specific commodity to be used for repayment. Both parties would run the risk that a commodity to be repaid would increase or decrease seriously in value over the duration of the contract. For example, wheat might rise markedly in value in terms of other commodities to the debtor's regret or decrease markedly in value. So, to the creditor's regret. Thus, it is not possible to make just payments involving future contracts under the barter system. ಅಂದರೆ ಲೇವಾದೇವಿ ವ್ಯವಹಾರಗಳಲ್ಲಿ ತೊಂದರೆ ಅಂದರೆ ಏನಪ್ಪ? ವಸ್ತು ವಿನಿಮಯ ಪದ್ಧತಿಯಲ್ಲಿ ಸಾಲ ಕೊಡುವ, ಸಾಲ ತೆಗೆದುಕೊಳ್ಳುವ ವ್ಯವಹಾರಗಳಿಗೆ ಅವಕಾಶ ಇರಲಿಲ್ಲ. ಒಂದು ವೇಳೆ ಇಂಥ ಲೇವಾದೇವಿ ವ್ಯವಹಾರಗಳನ್ನು ಮಾಡಿದರೆ ಸಾಲಗಾರನಾಗಲಿ ಅಥವಾ ಸಾಲಿಗನಾಗಲಿ ಅಪಾರ ನಷ್ಟವಾಗ್ತಾ ಇತ್ತು ಅವರಿಗೆ. ಉದಾಹರಣೆಗೆ ಡನಿಗೆ ಒಂದು ಎತ್ತನ್ನು 5 ವರ್ಷಗಳವರೆಗೆ ಸಾಲವಾಗಿ ಕೊಟ್ಟಾಗ ಮತ್ತು 5 ವರ್ಷಗಳ ನಂತರ ಕನಿಗೆ ಎತ್ತನ್ನು ಹಿಂದಿರುಗಿಸಿದಾಗ ಎತ್ತಿನ ದುಡಿಯುವ ಶಕ್ತಿಯು ಸಾಕಷ್ಟು ಕಡಿಮೆಯಾಗುತ್ತದೆ. ಆಗ ಅನಿಗೆ ನಷ್ಟವಾಗುತ್ತಿತ್ತು. ಇದು ಒಂದು ಏನಾಗ್ತಾ ಇತ್ತು, ಬಾರ್ಟರ್ ಸಿಸ್ಟಮಲ್ಲಿ ಸಮಸ್ಯೆ ಆಗಿತ್ತು. ಅದರ ಜೊತೆಗೆ ಕೊನೆಯದಾಗಿ ಪ್ರಾಬ್ಲಮ್ ಆಫ್ ಸ್ಟೋರಿಂಗ್ ಆಫ್ ವೆಲ್ತ್ ಡಿಫಿಕಲ್ಟಿ ಇನ್ ಕೇಸ್ ಆಫ್ ಸರ್ವಿಸಸ್. ಪ್ರಾಬ್ಲಮ್ ಆಫ್ ಸ್ಟೋರಿಂಗ್ ಆಫ್ ವೆಲ್ತ್ ಅಂದರೆ ಸಂಪತ್ತಿನ ಸಂಗ್ರಹ ಅಸಾಧ್ಯವಾಗಿತ್ತು. ಸಂಪತ್ತನ್ನು ಸಂಗ್ರಹ ಮಾಡುವಂಥದ್ದು ಅಸಾಧ್ಯವಾಗಿತ್ತು ಬಾರ್ಟರ್ ಸಿಸ್ಟಮಲ್ಲಿ. ಅಂಡರ್ ದ ಬಾರ್ಟರ್ ಸಿಸ್ಟಮ್ ಇಟ್ ಈಸ್ difficult to store value. Anyone wanting to save real capital over a long period would be faced with the difficulty that during the intervention period the stored commodity may become obsolete or deteriorate in value. As people trade in cattle, grains and other such perishable commodities, it is very expensive and often difficult to store and to prevent their deterioration and loss over the long period. ಅಂದರೆ ಸಂಪತ್ತಿನ ಸಂಗ್ರಹ ಅಸಾಧ್ಯವಾಗಿತ್ತು. ವಸ್ತು ವಿನಿಮಯ ಪದ್ಧತಿಯಲ್ಲಿ ಸಂಪತ್ತನ್ನು ಸಂಗ್ರಹಿಸುವುದು ಅಸಾಧ್ಯವಾಯಿತು. ಏಕೆಂದರೆ ಈ ಪದ್ಧತಿಯಲ್ಲಿ ವ್ಯಕ್ತಿಯ ಸಂಪತ್ತು ಅಂದರೆ ದನ, ಕರು, ಕುರಿ, ಕುದುರೆ, ಅಕ್ಕಿ, ಗೋಧಿ, ಜೋಳ ಇವೇ ಮೊದಲಾದವುಗಳು. ಆದರೆ ಇವುಗಳನ್ನು ಬಹುಕಾಲ ಕಾಯ್ದಿಡಲು ಬಾರದು. ಉದಾಹರಣೆಗೆ ಪ್ರಾಣಿಗಳು ಬಹುಕಾಲ ಜೀವಿಸಲಾರವು. ಕಾಲ ಕಳೆದಂತೆ ಅವುಗಳ ಮೌಲ್ಯ ಕಡಿಮೆಯಾಗುತ್ತೆ. ಆಹಾರ ಧಾನ್ಯಗಳ ಕೆಡದಂತೆ ಅಥವಾ ಕಳುವಾಗದಂತೆ ಬಹುಕಾಲ ಸಂಗ್ರಹಿಸಲು ಸಾಧ್ಯವಿಲ್ಲ. ಹೀಗಾಗಿ ಯಾವುದೇ ವ್ಯಕ್ತಿ ಇವುಗಳನ್ನು ಸಂಗ್ರಹ ಮಾಡಿ ಶ್ರೀಮಂತಲಾಗಲಾರನು. ಕಾಲಕ್ರಮೇಣ ಅವನು ಅಪಾರ ನಷ್ಟಕ್ಕೊಳಗಾಗುತ್ತಿದ್ದನು. ಆದ್ದರಿಂದ ಹಣರಹಿತ ಅರ್ಥವ್ಯವಸ್ಥೆಯಲ್ಲಿ ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ಇದು ಒಂದು ಸಮಸ್ಯೆ ಆಗಿತ್ತು ಈ ಒಂದು ಬಾರ್ಟರ್ ಸಿಸ್ಟಮಲ್ಲಿ. ಹೀಗೆ ಈ ಬಾರ್ಟರ್ ಸಿಸ್ಟಮಲ್ಲಿ ಈ ಸಮಸ್ಯೆಗಳನ್ನು ಎದುರಿಸಲಾಯಿತು. ಅದಕ್ಕಾಗಿ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ನಾವು ಹಣ ಅನ್ನುವಂತಹ ಮಾಧ್ಯಮವನ್ನು ಕಂಡುಹಿಡಿದ್ವಿ. ಸೊ ಇವತ್ತು ನಾವು ಡೆಫಿನಿಷನ್ ಬಗ್ಗೆ, ಹಣದ ಒಂದು ವ್ಯಾಖ್ಯಾನ, ಹಣದ ಒಂದು ಅರ್ಥ ಮತ್ತು ಹಣದ ಬೆಳವಣಿಗೆಯ ಬಗ್ಗೆ ಹಾಗೂ ಸಾಟಿ ಪದ್ಧತಿಯ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ವೆರಿ ಮಚ್.